ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ಉಳಿಯುತ್ತಿಲ್ಲವೇ? ಸಾಲದ ಬಾಧೆ ಕಾಡುತ್ತಿದೆಯೇ? ಹಾಗಾದರೆ ಈ ನವರಾತ್ರಿಯ 9 ದಿನ ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಫಾಲ್ಗುಣ ಮಾಸ ಮುಗಿದು ಚೈತ್ರ ಮಾಸ ಪ್ರಾರಂಭವಾಗಿದೆ. ಈ ಚೈತ್ರ ಮಾಸದಲ್ಲಿ ಚೈತ್ರ ನವರಾತ್ರಿಗಳು ಆರಂಭವಾಗುತ್ತವೆ. ಇವುಗಳನ್ನು ಲಲಿತಾ ನವರಾತ್ರಿ ಎಂದು ಕರೆಯುತ್ತಾರೆ. ಈಗಾಗಲೇ ಚೈತ್ರ ನವರಾತ್ರಿಗಳು ಆರಂಭವಾಗಿವೆ. ಮಾರ್ಚ್ 19ರ ಯುಗಾದಿ ಹಬ್ಬದಂದು ಚೈತ್ರ ನವರಾತ್ರಿಗಳು ಪ್ರಾರಂಭವಾಗಿ ಸತತ 9 ದಿನಗಳ ಕಾಲ ಅಂದ್ರೆ ಮಾರ್ಚ್ 27ರ ಶ್ರೀರಾಮನವಮಿ ಹಬ್ಬದೊಂದಿಗೆ ಮುಕ್ತಾಯಗೊಳ್ಳುತ್ತವೆ. ಈ ಚೈತ್ರ ನವರಾತ್ರಿಯಲ್ಲಿ ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರನ್ನು 9 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಈ 9 ದಿನಗಳು ಅತ್ಯಂತ ಪ್ರಿಯವಾದವುಗಳು. ಆದ್ದರಿಂದ ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಭಕ್ತಿಯಿಂದ ಪೂಜಿಸಿದರೆ ಸಾಕು. ಆ ತಾಯಿ ಸಂತೋಷಪಟ್ಟು ಕೇಳಿದ ವರಗಳನ್ನು ತಕ್ಷಣವೇ ಪ್ರಸಾದಿಸುತ್ತಾಳೆ. ಅಸಲಿಗೆ ಚೈತ್ರ ನವರಾತ್ರಿ ಎಂದರೆ ಏನು? ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಹೇಗೆ ಪೂಜಿಸಬೇಕು? ಪ್ರತಿದಿನ ಪೂಜಿಸಲು ಸಾಧ್ಯವಾಗದವರು ಯಾವ ದಿನ ಪೂಜೆ ಮಾಡಬೇಕು? ಚೈತ್ರ ನವರಾತ್ರಿಯಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಾಮೆಂಟ್ ಮಾಡಿ. ಈ ತಿಂಗಳು ಮಾರ್ಚ್ 19ರಿಂದ 27ರವರೆಗೆ ಚೈತ್ರ ನವರಾತ್ರಿಗಳು ನಡೆಯಲಿವೆ. ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಪೂಜಿಸಿದರೆ ಎಂತಹ ಕಷ್ಟಗಳಿದ್ದರೂ ತಕ್ಷಣವೇ ದೂರವಾಗುತ್ತವೆ. ಇನ್ನು ಈ ವರ್ಷವಿಡೀ ಹಣ ಮತ್ತು ಆಹಾರಕ್ಕೆ ಕೊರತೆಯಿಲ್ಲದೆ ಆಯುಷ್ಯ ಆರೋಗ್ಯದೊಂದಿಗೆ ಜೀವಿಸುತ್ತಾರೆ. ಈ ನವರಾತ್ರಿಯಲ್ಲಿ ಸತತ 9 ದಿನಗಳು ಅಮ್ಮನವರನ್ನು ವಿವಿಧ ರೂಪಗಳಲ್ಲಿ ಪೂಜಿಸಬೇಕು. ಈ 9 ದಿನಗಳು ದುರ್ಗಾದೇವಿಯನ್ನು ಪೂಜಿಸಲು ಬಹಳ ಅನುಕೂಲಕರವಾದವುಗಳು. ಆದ್ದರಿಂದ ಈ ನವರಾತ್ರಿಯಲ್ಲಿ ದುರ್ಗಾದೇವಿಯ ಭಾವಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಈ ನವರಾತ್ರಿಯಲ್ಲಿ ದುರ್ಗಾದೇವಿಯ ಚಿತ್ರಪಟವನ್ನು ಮನೆಗೆ ತಂದರೆ ದುರ್ಗಾದೇವಿಯೇ ಸ್ವತಃ ನಿಮ್ಮ ಮನೆಗೆ ಹೆಜ್ಜೆ ಇಟ್ಟಂತೆ. ಈ 9 ದಿನಗಳ ಕಾಲ ಅಮ್ಮನವರನ್ನು ಪೂಜಿಸಲು ಸಾಧ್ಯವಾಗದವರು ಸತತ 3 ದಿನಗಳ ಕಾಲ ಪೂಜಿಸಿ, ಅಥವಾ ಕನಿಷ್ಠ ಯಾವುದಾದರೂ 1 ದಿನವಾದರೂ ಅಮ್ಮನವರನ್ನು ತಪ್ಪದೇ ಪೂಜಿಸಿ. ಅಮ್ಮನವರ ಪ್ರತಿರೂಪವಾಗಿ ಒಂದು ಕಳಸವನ್ನು ಪ್ರತಿಷ್ಠಾಪಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ. ಕಳಸದಲ್ಲಿ ನೀರು ಹಾಕಿ ಅರಿಶಿನ ಕುಂಕುಮ 1 ರೂಪಾಯಿ ನಾಣ್ಯ ಹಾಕಿ ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟು ಈ ಕಳಸವನ್ನು ಅಮ್ಮನವರ ರೂಪವಾಗಿ ಪೂಜಿಸಬೇಕು. ದುರ್ಗಾದೇವಿಗೆ ಅತ್ಯಂತ ಪ್ರಿಯವಾದವುಗಳಲ್ಲಿ ನಿಂಬೆಹಣ್ಣಿನ ದೀಪವೂ ಒಂದು. ಆದ್ದರಿಂದ ಈ ನವರಾತ್ರಿಯಲ್ಲಿ ಬರುವ ಮಂಗಳವಾರದಂದು ರಾಹುಕಾಲದ ಸಮಯದಲ್ಲಿ ಪ್ರತಿಯೊಬ್ಬರೂ ರಾಹುಕಾಲದ ದೀಪಗಳನ್ನು ಹಚ್ಚಿ. ಇನ್ನು ಈ ನವರಾತ್ರಿಯಲ್ಲಿ ಬೇರೇನೂ ಮಾಡದಿದ್ದರೂ ಪ್ರತಿಯೊಬ್ಬರೂ ನಿಮ್ಮ ಬಲಗೈಗೆ ಕೆಂಪು ಬಣ್ಣದ ಕಾಶಿ ದಾರವನ್ನು ಕಟ್ಟಿಕೊಳ್ಳಿ. ನರದೃಷ್ಟಿ ದೋಷಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ನಿಮ್ಮ ಪೂಜಾ ಕೋಣೆಯಲ್ಲಿ ಅಮ್ಮನವರ ವಿಗ್ರಹವಿದ್ದರೆ ಕುಂಕುಮದಿಂದ ಅರ್ಚನೆ ಮಾಡುತ್ತಾ ಲಲಿತಾ ಸಹಸ್ರನಾಮವನ್ನು ಪಠಿಸಿ. ಇನ್ನು ಪೂಜೆಯಲ್ಲಿ ನೈವೇದ್ಯವಾಗಿ ಹಣ್ಣುಗಳು, ಬೆಲ್ಲ ಅಥವಾ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಅರ್ಪಿಸಿ. ಮುಖ್ಯವಾಗಿ ಈ 9 ದಿನ ಸಂಜೆ ಸಮಯದಲ್ಲಿ ಅಮ್ಮನವರಿಗೆ ಪಚ್ಚ ಕರ್ಪೂರದಿಂದ ಆರತಿಯನ್ನು ನೀಡಿ. ನಿಮ್ಮ ಮನೆಯ ಮೇಲೆ ಅಮ್ಮನವರ ಅನುಗ್ರಹವಿರುತ್ತದೆ. ಇನ್ನು ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಡಿ. ಮನೆಯಲ್ಲಿ ವೃಥಾ ಖರ್ಚುಗಳು ಕಡಿಮೆಯಾಗುತ್ತವೆ. ಮುಖ್ಯವಾಗಿ ಈ ನವರಾತ್ರಿಯಲ್ಲಿ ಬರುವ ಅಷ್ಟಮಿ ಮತ್ತು ನವಮಿಯಂದು ಪುಟ್ಟ ಮಕ್ಕಳಿಗೆ ಭೋಜನ ಮಾಡಿಸಿ ಅವರ ಆಶೀರ್ವಾದ ಪಡೆಯಿರಿ. ಈ ನವರಾತ್ರಿಯಲ್ಲಿ ಮುಂಜಾನೆಯೇ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿ. ಈ ನವರಾತ್ರಿಯಲ್ಲಿ ಮಾಡುವ ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಈ ನವರಾತ್ರಿಯಲ್ಲಿ ನಿಮಗೆ ಸಾಧ್ಯವಾದಷ್ಟು ದಿನಗಳು ಅಮ್ಮನವರನ್ನು ತಪ್ಪದೇ ಪೂಜಿಸಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಆರತಿ ಸಮರ್ಪಿಸಿ. ವಿವಾಹಿತ ಮಹಿಳೆಯರು ಈ 9 ದಿನ 1 ಹೊತ್ತು ಉಪವಾಸವಿದ್ದರೆ ಬಹಳ ಒಳ್ಳೆಯದು, ಅಥವಾ ಕನಿಷ್ಠ 1 ದಿನವಾದರೂ ಉಪವಾಸವಿರಿ.
ಯಾವ ಸ್ತ್ರೀಯು ಈ ನವರಾತ್ರಿಯಲ್ಲಿ ಉಪವಾಸವಿರುತ್ತಾಳೋ ಅಂತಹ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಪ್ರಾಪ್ತಿಯಾಗುತ್ತದೆ. ಪತಿಯ ಆದಾಯವೂ ಹೆಚ್ಚಾಗುತ್ತದೆ. ಈ 9 ದಿನಗಳು ವಿವಿಧ ರೂಪಗಳಲ್ಲಿ ಅಮ್ಮನವರು ಭೂಮಿಯ ಮೇಲೆ ಸಂಚರಿಸುತ್ತಿರುತ್ತಾರಂತೆ. ಆದ್ದರಿಂದ ಪ್ರತಿದಿನ ಮನೆ ಮತ್ತು ಅಂಗಳವನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ. ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಈ 9 ದಿನ ಹಣೆಯಲ್ಲಿ ಕುಂಕುಮವಿಟ್ಟು ಕಾಲಿಗೆ ಅರಿಶಿನ ಹಚ್ಚಿಕೊಳ್ಳಿ. ಈ ನವರಾತ್ರಿಯಲ್ಲಿ ದುರ್ಗಾದೇವಿಯು ಭೂಮಿಯ ಮೇಲೆ ತಿರುಗುತ್ತಿರುತ್ತಾರಂತೆ. ಆದ್ದರಿಂದ ದುರ್ಗಾದೇವಿಯ ಆಲಯವನ್ನು ದರ್ಶಿಸಿಕೊಳ್ಳಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ತಿರಿಹೋಗುತ್ತವೆ. ಹಾಗೆಯೇ ಅಮ್ಮನವರ ದೇವಸ್ಥಾನದಲ್ಲಿ 11 ಪ್ರದಕ್ಷಿಣೆಗಳನ್ನು ಹಾಕಿ ದೀಪ ಹಚ್ಚಿದರೆ ಕೇಳಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲು ಯಾವಾಗಲೂ ಸಮೃದ್ಧವಾಗಿರಬೇಕು. ಅಂದಾಗ ಮಾತ್ರ ನಿಮ್ಮ ಮನೆಗೆ ದೇವತೆಗಳು ಪ್ರವೇಶಿಸುತ್ತಾರೆ. ಪ್ರತಿನಿತ್ಯ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲ ಹೊರಗಡೆ ಕಡ್ಡಾಯವಾಗಿ ಹಸಿ ಗಂಧದಿಂದ ಸ್ವಸ್ತಿಕ ಗುರುತನ್ನು ಹಾಕಿ. ಹಾಗೆಯೇ ಈ ನವರಾತ್ರಿಯಲ್ಲಿ ಮಹಿಳೆಯರು ಕಡ್ಡಾಯವಾಗಿ ನಿಮ್ಮ ಮಂಗಳಸೂತ್ರಕ್ಕೆ ಕುಂಕುಮದ ಬೊಟ್ಟು ಇಟ್ಟುಕೊಳ್ಳಬೇಕು. ಕುಂಕುಮದಲ್ಲಿ ಅಮ್ಮನವರ ಶಕ್ತಿ ಇರುತ್ತದೆ. ಆದ್ದರಿಂದ ಮಂಗಳಸೂತ್ರಕ್ಕೆ ಕುಂಕುಮ ಹಚ್ಚಿದರೆ ನಿಮ್ಮ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಈ ನವರಾತ್ರಿಯಲ್ಲಿ ಯಾವುದಾದರೂ ಒಂದು ದಿನ ಸ್ತ್ರೀಯರು ಖಂಡಿತವಾಗಿಯೂ ಗೋರಂಟಿ ಹಚ್ಚಿಕೊಳ್ಳಬೇಕು. ಹಾಗೆಯೇ ಮುತ್ತೈದೆಯರಿಗೆ ತಾಂಬೂಲದೊಂದಿಗೆ ಹಸಿರು ಬಣ್ಣದ ಬಳೆಗಳನ್ನು ನೀಡಿ. ಇದರಿಂದ ನಿಮ್ಮ ವಂಶಾಭಿವೃದ್ಧಿಯಾಗುತ್ತದೆ. ವಾಸ್ತು ಪ್ರಕಾರ ಪೂಜಾ ಕೋಣೆಯಲ್ಲಿ ಕುಬೇರ ಯಂತ್ರವಿದ್ದರೆ ಇನ್ನು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಆದ್ದರಿಂದ ಈ ನವರಾತ್ರಿಯಲ್ಲಿ ಒಂದು ಪುಟ್ಟ ಕುಬೇರ ಯಂತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಇನ್ನು ನಿಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲದಿದ್ದರೆ ನಿಮ್ಮ ಹತ್ತಿರವಿರುವ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದದ್ದೋಜನವನ್ನು ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ನಿಮ್ಮ ಸಂಕಟಗಳೆಲ್ಲ ದೂರವಾಗಿ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತದೆ. ಹಾಗೆಯೇ ಈ 9 ದಿನಗಳು ತುಳಸಿ ಕಟ್ಟೆಯನ್ನು ಹೆಚ್ಚಾಗಿ ಪೂಜಿಸಿ. ಪ್ರತಿದಿನ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ. ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲದವರು ಈ ನವರಾತ್ರಿಯಲ್ಲಿ ನಿಮ್ಮ ಮನೆಗೆ ತುಳಸಿ ಕಟ್ಟೆಯನ್ನು ತಂದುಕೊಳ್ಳಿ. ಇದು ನಿಮ್ಮ ಮನೆಗೆ ಬಹಳ ಶುಭ ತರುತ್ತದೆ. ಈ ನವರಾತ್ರಿಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಗೋಮಾತೆಯನ್ನು ಪೂಜಿಸಿ. ಗೋಮಾತೆಯು ಲಕ್ಷ್ಮೀದೇವಿಯ ಸ್ವರೂಪವಾದ್ದರಿಂದ ಗೋವಿಗೆ ಎಷ್ಟು ಪೂಜಿಸುತ್ತೀರೋ ಅಷ್ಟು ಐಶ್ವರ್ಯ ಲಭಿಸುತ್ತದೆ. ಇನ್ನು ಸಾಲದ ಬಾಧೆ ಮತ್ತು ಬಡತನದಿಂದ ಬಳಲುತ್ತಿರುವವರು ಈ ನವರಾತ್ರಿಯಲ್ಲಿ ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿ. ಇದರಿಂದ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೀರಿ. ಈ 9 ದಿನ ಅಮ್ಮನವರ ದೇವಸ್ಥಾನಗಳಿಗೆ ಹೆಚ್ಚಾಗಿ ಭೇಟಿ ನೀಡಿ. ಅಮ್ಮನವರ ಕೃಪಾದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ಅಕಸ್ಮಾತ್ ಧನಲಾಭವನ್ನು ಬಯಸುವವರು ಕಣಗಿಲೆ ಹೂವುಗಳಿಂದ ಅಮ್ಮನವರನ್ನು ಪೂಜಿಸಿ. ಅನಿರೀಕ್ಷಿತವಾಗಿ ಹಣ ಬಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಹೊಂದುತ್ತೀರಿ. ಆದರೆ ಅಮ್ಮನವರ ಗುಡಿಗೆ ಹೋಗುವಾಗ ತಾಯಿಗೆ ಪ್ರಿಯವಾದ ಬಳೆಗಳು ಮತ್ತು ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ. ನಿಮ್ಮ ಮನೆಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಮುಖ್ಯವಾಗಿ ಅಮ್ಮನವರಿಗೆ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸಿದರೆ ಕೋರಿದ ಇಷ್ಟಾರ್ಥಗಳೆಲ್ಲ ತಕ್ಷಣವೇ ಸಿದ್ಧಿಸುತ್ತವೆ. ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಪೂಜಿಸುವವರು ಮಾಂಸಾಹಾರ ಸೇವಿಸಬಾರದು. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಆಹಾರ ಸೇವಿಸಬೇಕು. ಈ 9 ದಿನಗಳು ತಿಳಿಯದೆಯೂ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ಹಾಗೆಯೇ ಈ ನವರಾತ್ರಿಯಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಚರ್ಮದ ವಸ್ತುಗಳನ್ನು ಸಹ ಬಳಸಬಾರದು. ಮುಖ್ಯವಾಗಿ ಈ ನವರಾತ್ರಿಯಲ್ಲಿ ತಿಳಿಯದೆಯೂ ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆ ಮಾಡಬಾರದು. ಇನ್ನು ಆಹಾರದ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈ 9 ದಿನ ಹಳಸಿದ ಅನ್ನವನ್ನು ಅಪ್ಪಿತಪ್ಪಿಯೂ ತಿನ್ನಬಾರದು. ಈ ನವರಾತ್ರಿಯಲ್ಲಿ ಪತಿ ಪತ್ನಿಯರು ಬ್ರಹ್ಮಚರ್ಯ ಪಾಲಿಸಬೇಕು. ಇನ್ನು ನಿಮ್ಮ ಮನೆಯ ಮೇಲೆ ನರದೃಷ್ಟಿ ಹೆಚ್ಚಾಗಿದ್ದರೆ ನಿಮ್ಮ ಮನೆಯ ಬಾಗಿಲಿಗೆ ಅಲೋವೆರಾ ಗಿಡವನ್ನು ಕಟ್ಟಿ. ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಹಾಗೆಯೇ ಪ್ರತಿನಿತ್ಯ ಉಪ್ಪು ನೀರಿನಿಂದ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ.
ಮುಖ್ಯವಾಗಿ ವ್ಯಾಪಾರ ಮಾಡುವವರು ಈ ನವರಾತ್ರಿಯಲ್ಲಿ ಲಕ್ಷ್ಮೀದೇವಿಯನ್ನು ಹೆಚ್ಚಾಗಿ ಪೂಜಿಸಿದರೆ ವ್ಯಾಪಾರದಲ್ಲಿ ಲಾಭಗಳು ಬರುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆ ಇದ್ದರೆ ಅದು ಬೇಗನೆ ಈಡೇರಲು ಈ ನವರಾತ್ರಿಯ ಯಾವುದಾದರೂ ಒಂದು ದಿನ ಜೇನುತುಪ್ಪದಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ. ನಿಮ್ಮ ಮನಸ್ಸಿನ ಸಂಕಲ್ಪ ಖಂಡಿತವಾಗಿಯೂ ನೆರವೇರುತ್ತದೆ. ಹಾಗೆಯೇ ಅಖಂಡ ರಾಜಯೋಗವನ್ನು ಸುಲಭವಾಗಿ ಪಡೆಯಬಯಸುವವರು ಅಮ್ಮನವರಿಗೆ ರೇಷ್ಮೆ ವಸ್ತ್ರಗಳನ್ನು ಸಮರ್ಪಿಸಿ. ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಅಮ್ಮನವರನ್ನು 9 ರೂಪಗಳಲ್ಲಿ ಆರಾಧಿಸಲಾಗುತ್ತದೆ. ಮೊದಲನೇ ದಿನ ಶೈಲಪುತ್ರಿಯಾಗಿ, 2ನೇ ದಿನ ಬ್ರಹ್ಮಚಾರಿಣಿಯಾಗಿ, 3ನೇ ದಿನ ಚಂದ್ರಘಂಟ ಆಗಿ, 4ನೇ ದಿನ ಕೂಷ್ಮಾಂಡಳಾಗಿ, 5ನೇ ದಿನ ಸ್ಕಂದಮಾತೆಯಾಗಿ, 6ನೇ ದಿನ ಕಾತ್ಯಾಯಿನಿಯಾಗಿ, 7ನೇ ದಿನ ಕಾಳಿಮಾತೆಯಾಗಿ, 8ನೇ ದಿನ ಮಹಾಗೌರಿಯಾಗಿ ಮತ್ತು 9ನೇ ದಿನ ಸಿದ್ಧಿದಾತ್ರಿಯಾಗಿ ಅಮ್ಮನವರನ್ನು ಪೂಜಿಸುತ್ತಾರೆ. ಹಾಗೆಯೇ ನಿಮ್ಮ ಶಕ್ತಿಯನುಸಾರ ಬಡವರಿಗೆ ಹೆಚ್ಚಾಗಿ ದಾನ ಮಾಡಿ. ಈ ನವರಾತ್ರಿಯಲ್ಲಿ ನೀವು ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಐಶ್ವರ್ಯ ನಿಮ್ಮ ಮನೆಗೆ ಬರುತ್ತದೆ. ಆದ್ದರಿಂದ ನಿಮ್ಮ ಶಕ್ತಿಗನುಗುಣವಾಗಿ ಆಹಾರ, ಹಣ, ಬಟ್ಟೆ ಹೀಗೆ ಏನನ್ನಾದರೂ ಬಡವರಿಗೆ ದಾನ ಮಾಡಬಹುದು. ಹಾಗೆಯೇ ಬಡವರಿಗೆ ಎಳ್ಳನ್ನು ದಾನ ಮಾಡಿದರೆ ಕೋರ್ಟ್ ಸಮಸ್ಯೆಗಳು ಮತ್ತು ಶತ್ರುಬಾಧೆಗಳೆಲ್ಲ ನಿವಾರಣೆಯಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.